ಆಗುತ್ತೆ. ಶಾಪದಿಂದ ಎಷ್ಟೋ ಭಕ್ತರು ಬಂದು ಕಷ್ಟಪಟ್ಕೊಂಡಿರ್ತಾರೆ. ಅಣ್ಣ ತಮ್ಮ ದೂರ ಆಗಿ ಒಂದಾಗಿರಲ್ಲ, ಅಕ್ಕ ತಂಗಿ ಒಂದಾಗಿರಲ್ಲ, ಆಸ್ತಿಗೋಸ್ಕರ ಜಗಳ, ನೀನು ಹೆಂಗೆ ಬದುಕ್ತೀಯ ಅಂತ ಶಾಪ ಇಡೋದು. ಈ ರಿಲೇಟಿವ್ಸಿಂದ ತುಂಬ ಶಾಪ ಇರುತ್ತೆ. ರಿಲೇಟಿವ್ಸಿಂದನೇ ತುಂಬ ನಾನು ನೋಡ್ತೀನಿ ಹೆಂಗೆ ಅವರು ಬಾಳ್ತಾರೆ ಅಂತ, ಅಕ್ಕಪಕ್ಕ ಇರೋರು. ಸೊ ಈ ಥರ ಎಲ್ಲ ಆ ಶಾಪ ಎಫೆಕ್ಟ್ ಇದ್ದರೆ ಖಂಡಿತ ನೀವು ಆಲದ ಮರ ಇಲೆ ದೀಪ ಪೂಜೆ ಹೇಳಿದ್ದೀನಿ, ಪ್ರತಿ ಶನಿವಾರ ಮಾಡೋಕ್ಕೆ ಖಂಡಿತ ಮಾಡಿ. ಮನೆಯಲ್ಲಿ ಆ ಶಾಪ ಪರಿಹಾರ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ಮೇಲೆ ನಿಮ್ಮ ಬಾಯಲ್ಲಿ ಮಾತಾಡೋದು ಬಂದು ಸುಮ್ಮನೆ ಶಾಪವನ್ನು ಇಡಬೇಡಿ. ಯಾರಾಗಲಿ ಈಗ ಮಕ್ಕಳಿಗೆ ಶಾಪ ಇಡ್ತಾರೆ, ಆದಮೇಲೆ ಅವರು ಶಾಂತ ಆದಮೇಲೆ ಅಯ್ಯೋ ನಾನು ಹೇಳಿಬಿಟ್ಟೆ ಇಲ್ಲ ಅಂತ